ಸಹಕಾರ ಕೊಟ್ಟು ಇವತ್ತು ನಗರವನ್ನು ವಿಶೇಷ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿದ್ದೇವೆ. ಅದಕ್ಕೆ ನಮ್ಮ ಬೆಸ್ಕಾಂನ ರಾಜೂರವರು ಕೂಡ ಭಾಳಷ್ಟು ಸಹಕಾರ ಕೊಟ್ಟು ಇವತ್ತೇನು ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ಎಲ್ಲ ಪೋಲ್ಗಳು ಶಿಥಿಲವಾಗಿತ್ತು, ಅವೆಲ್ಲ ಪೋಲ್ಗಳನ್ನು ಕೂಡ ಸ್ಪನ್ ಪೋಲ್ಗಳನ್ನಾಗಿ ಮಾರ್ಪಾಡು ಮಾಡಿ ಯಾವುದೇ ಮನೆಗಳಿಗೆ ಆಗ್ಬೋದು ಆಗ ಅಂಗಡಿ ಮಳಿಗೆಗಳಿಗೆ ಒಂದು ವಿದ್ಯುತ್ ವ್ಯತ್ಯಯ ಆಗದ ರೀತಿಯಲ್ಲಿ ಸ್ಪನ್ ಪೋಲ್ಗಳನ್ನು ವಿಶೇಷವಾಗಿ ಇವತ್ತು ಅಳವಡಿಸ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ ನಗರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಇವತ್ತು ಬಂಗಾರಪೇಟೆ ರಸ್ತೆ, ಮಾದಯ್ಯ ರಸ್ತೆ, ಕಾರ್ನೇಷನ್ ರಸ್ತೆ, ಜೈನ್ ಟೆಂಪಲ್ ರಸ್ತೆ, ಬರ್ ರಸ್ತೆ ಎಲ್ಲ ರಸ್ತೆಗಳನ್ನು ನಾಳೆಯಿಂದ ಪ್ರಾರಂಭವಾಗಿ ಒಂದು ವಾರದಲ್ಲಿ ಈ ಎಲ್ಲ ರಸ್ತೆಗಳು ಕೂಡ ಸಂಪೂರ್ಣವಾಗಿ M30 ಬಳಸಿ ಸಿಮೆಂಟ್ ರಸ್ತೆಯನ್ನು ಮಾಡ್ತೇವೆ. ಉದ್ದೇಶ ಏನಪ್ಪ ಅಂದರೆ ಈ ನಗರದಲ್ಲಿ ಪದೇ ಪದೇ ರಸ್ತೆಗಳನ್ನು ಹಾಕೋದ್ರಿಂದ ಹಣ ದುಡ್ಡು ವೆಚ್ಚ ಆಗ್ತದೆ, ಸಮರ್ಪಕ ಬರೋದಿಲ್ಲ ಅಂತೇಳಿ ನಾವೆಲ್ಲ ಕೂಡ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೀವಿ. ಹಾಗೆಯೇ ಪಟ್ಟಾಭಿಷೇಕೋದ್ಯಾನದಲ್ಲಿ ಪಾರ್ಕ್ ಏನಿದೆ ಆ ಪಾರ್ಕನ್ನು ಕೂಡ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಅಲ್ಲಿ 4 ಕಡೆ ಈ ಒಂದು ಜಿಮ್ ಮಾಡ್ತಕ್ಕಂಥವರಿಗೆ 4 ಕಡೆ ಜಿಮ್ಮನ್ನು ಅಳವಡಿಸಿ ಮಧ್ಯದಲ್ಲಿ ಒಂದು ಎಲ್ಲ ಜನ ಕೂತ್ಕೊಂಡು ಶಾಂತಿಯುತವಾಗಿ ನೆಮ್ಮದಿ ಕೂತ್ಕೊಳ್ಳಲಿಕ್ಕೆ ಅಲ್ಲಿ ಒಂದು ಬುದ್ಧನ ಪ್ರತಿಮೆಯನ್ನು ಇಟ್ಟು ಆ ಬುದ್ಧನ ಮೇಲೆ ಒಂದು ಶೇಡನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡಿ ಅಲ್ಲಿ ಸಂಜೆ ಹೊತ್ತು ಮಧ್ಯಾಹ್ನದ ಹೊತ್ತು ಎಲ್ಲ ಕೂಡ ಯುವಕರು ಮಕ್ಕಳು ಎಲ್ಲರೂ ಕೂಡ ವಿಶ್ರಾಂತಿ ಸ್ಥಳವನ್ನು ಮಾಡ್ತಾಯಿದ್ದೀವಿ. ಹಾಗೆಯೇ ವಾಕಿಂಗ್ ಟ್ರ್ಯಾಕ್ ಮಾಡಿ ಅಲ್ಲಿ ಈ ಮೂಲಭೂತ ಬೇಕಾಗಿರ್ತಕ್ಕಂಥ ಒಂದು ಸಾಮೂಹಿಕ ಶೌಚಾಲಯ ಅದನ್ನು ಪೇ ಆ್ಯಂಡ್ ಯೂಸ್ ಮಾಡೋದ್ರಲ್ಲಿ ಲೇಟೆಸ್ಟ್ ಮಾದರಿಯಲ್ಲಿ ಬಾತ್ರೂಮ್ಗಳನ್ನು ಒಳಗೊಂಡಂತೆ ವಿಶೇಷ ಶೌಚಾಲಯವನ್ನು ಕೂಡ ನಿರ್ಮಾಣ ಮಾಡ್ತೀವಿ. ಇವೆಲ್ಲವೂ ಕೂಡ ಮತ್ತು ಜೊತೆಗೆ ಇವತ್ತು ನಾವು ಏನು ಫುಟ್ಪಾತ್ ಅಭಿವೃದ್ಧಿ ಮಾಡಲಿಕ್ಕೆ ಡೆಲ್ಟಲ್ಲಿ 7.5 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸ್ತೇವೆ. ಆ ಡೆಲ್ಟಲ್ಲಿ ಇವತ್ತೇನು ನಮಗೆ ಸಂತೆಗೇಟ್ ಮೈದಾನ ಅಂಬೇಡ್ಕರ್ ಪದ್ಧತಿ ಅಂಗಡಿಗಳನ್ನು ತೆರವುಗೊಳಿಸ್ತಾ ಇದ್ದೀವಿ. ಅಂಗಡಿಗಳೆಲ್ಲ ಖಾಲಿ ಮಾಡಿದ್ದಾರೆ, ಅದನ್ನು ತೆಗೆಸ್ತಾ ಇದ್ದೇವೆ. ಅಲ್ಲಿಂದ ನಮ್ಮ ಹೊಸವಾದ ತನಕ ಆ ಫುಟ್ಪಾತನ್ನು ಡೆವಲಪ್ ಮಾಡಿ ಆ ಫುಟ್ಪಾತಲ್ಲಿ ಶೋಗಿರಿಗಳನ್ನು ಇಟ್ಟು ನಗರವನ್ನು ಸೌಂದರ್ಯೀಕರಣ ಮಾಡಲಿಕ್ಕೆ ಕೂಡ ಕ್ರಮ ತಗೊಂಡಿದ್ದೀವಿ. ಹೀಗೆ ಎಂಟೈರ್ ಬಂಗಾರಪೇಟೆ ಎಲ್ಲ ಇಡೀ ತಾಲೂಕಲ್ಲೂ ಕೂಡ ಎಲ್ಲ ಕಡೆ ರಸ್ತೆಗಳನ್ನು ಮಾಡ್ತಾಯಿದ್ದೀವಿ, ಎಲ್ಲ ಕಡೆ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ವಿರೋಧ ಪಕ್ಷದವ್ರು ಏನೇ ಹೇಳ್ಕೊಂಡ್ರು ಕೂಡ ಯೋಚನೆ ಇಲ್ಲ. ನಮಗೆ ಕೆಲಸ ಮಾಡ್ತಾ ಜನರಿಗೆ ಗೊತ್ತಿದೆ, ನಮಗೆ ಗೊತ್ತಿದೆ. ವಿರೋಧ ಪಕ್ಷದವ್ರು ಗೊತ್ತಿದೆ ಮಾತಾಡಿದ್ರೆ ಅದಕ್ಕೆ ನಾವೇನೂ ಮಾಡಲಿಕ್ಕೆ ಆಗೋದಿಲ್ಲ. ಒಟ್ಟಾರೆಯಾಗಿ ಬಂಗಾರಪೇಟೆ ತಾಲೂಕನ್ನು ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿದ್ದೇವೆ. ಎಲ್ಲರೂ ಅಧಿಕಾರಿಗಳು ಸಹಕಾರ ಕೊಡ್ತಾಯಿದ್ದಾರೆ. ಖಂಡಿತವಾಗಿಯೂ ಕೂಡ ನಮ್ಮ ಅವಧಿಯಲ್ಲಿ ಇವೆಲ್ಲವೂ ಕೂಡ BO ಆಫೀಸು, ಕನ್ನಡ ಭವನ ಮತ್ತು EO ಆಫೀಸು, ಜೊತೆಗೆ ರಂಗಮಂದಿರ, ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ, ಆಮೇಲೆ ನಿಮ್ಮ ಪಾರ್ಕ್ ಅಭಿವೃದ್ಧಿ, ಜೊತೆಗೆ ನಿಮ್ಮ ಪತ್ರಕರ್ತರ ಭವನ, ಲಯನ್ಸ್ ಭವನ ಇವೆಲ್ಲವೂ ಕೂಡ 50ರಷ್ಟು, ಆಮೇಲೆ ವಿಶೇಷವಾಗಿ ಕೋದಂಡರಾಮ ದೇವಸ್ಥಾನದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಇವೆಲ್ಲವೂ ಕೂಡ ಕಾಮಗಾರಿ ಕಣ್ಣಲ್ಲಿ ನೋಡ್ತಾ ಇದ್ದೀರಿ, ಪ್ರಾರಂಭ ಆಗಿದೆ. ಯಾರ್ಯಾರು ಎಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದರು ಅವ್ರು ಅರ್ಥ ಮಾಡ್ಕೋಬೇಕು ಇದು ಆಗೋದು ಸಾಧ್ಯ ಅಂತ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಮಾಡೇ ಕೀರ್ತಿಯನ್ನು ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನಾಳೆ ಬೆಳಗ್ಗೆ ಕಾಮಗಾರಿ ಪ್ರಾರಂಭ ಆಗುತ್ತೆ. ಈ ಅಂಗಡಿಗಳು 4 ರಿಂದ 5 ದಿವಸ ಮುಚ್ಚಬೇಕಾಗ್ತದೆ. ಸೊ ಮುಚ್ಚೋದ್ರಿಂದ ಅವರಿಗೆ ಪರ್ಮನೆಂಟಾಗಿ ರಿಲೀಫ್ ಆಗಬೇಕು.